ನಾಳೆ ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ನೋಡಿ, ನಾವು ನನ್ನ ಬೇಸಿಕಲಿ ಹೇಳ್ತೀನಿ ಕೇಳಿ, ಈ ಪಾಕಿಸ್ತಾನ ಜೊತೆ ನಾವು ಮ್ಯಾಚೇ ಮಾಡಬೇಕಾಗಿದ್ದಲ್ಲ. ಯಾಕಂದರೆ ನಾವು ಇಷ್ಟು ನಮಗೆ ಪಾಪ ನಿರಪರಾಧಿಗಳು ನಮ್ಮ ಜನರಿಗೆ ಇವತ್ತೊಂದು ದಿವಸ ಅವರು ಅಮಾನುಷವಾಗಿ ಇವತ್ತೊಂದು ದಿವಸ ಏನು ಕಾಶ್ಮೀರದಲ್ಲಿ ಹತ್ಯೆ ಮಾಡಿದರು. ಇದಾದಮೇಲೆ ನಾವು ಅವ್ರ ಕೂಡ ಕ್ರಿಕೆಟೇ ಆಡುವಂಥದ್ದಿದೆ. ಅವ್ರ ಜೊತೆ ಕಟ್ ಆಫ್ ಮಾಡ್ಕೋಬೇಕು ನಾವು. ಹೇಳ್ರಿ ನಿಮ್ಮ ಯತ್ನಾಳವ್ರಿಗೆ, ಪ್ರಧಾನಮಂತ್ರಿಗೆ ಹೇಳ್ರಿ ಇದು ಮಾಡಿದ್ದೀನಿ ತಪ್ಪು ಅಂತೇಳಿ. ಇದು ಹೇಳಂಗಿಲ್ಲ. ನಿಮ್ಮ ಪ್ರಧಾನಮಂತ್ರಿಗಳು ಪಾಕಿಸ್ತಾನ ಕೂಡ ಮ್ಯಾಚ್ ಆಡಕ್ ಬಿಡ್ತಾರ ಹೆಂಗ್ರಿ ಯತ್ನಾಳವ್ರು ಅಂತ ಕೇಳ್ರಿ. ಕಾಂಗ್ರೆಸ್ ಒಬ್ಬರ ನಾಯಕರೇ ಪಿತ್ರೋಡ್ ಅವರು ಪಾಕಿಸ್ತಾನಕ್ಕೆ ಹೋದ್ರೆ ಇದಕ್ಕೆ ತವ್ರ ಮನೆಗೆ ಹೋದಂಗೆ ಅದು 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 ಅದ್ರ ಬಗ್ಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಇವತ್ತು ಸಹ ನಿಲುವು ತಗೋತದೆ. ಯಾವ ಸಂದರ್ಭದಲ್ಲಿ ಯಾಕೆ ಏನು ಹೇಳಿದಾರೆ ಅದ್ರ ಬಗ್ಗೆ ಮಾಡ್ತಾರೆ. ಅದು ವಿವಾದ ಕಾರಣ. ಅದು ಕರೆಕ್ಟ್. ಈಗ ಇದ್ರ ಮೊದಲು ಮ್ಯಾಚಿದ್ ಹೇಳ್ರಿ. ಈಗ ಯತ್ನಾಳ್ ಅವ್ರಿಗೆ ಹೇಳ್ರಿ, ಪ್ರಧಾನಮಂತ್ರಿ ಅವ್ರಿಗೆ ಟೀಕೆ ಮಾಡಂತ ಹೇಳ್ರಿ. ನೀವು ಬಿರಿಯಾನಿ ತಿನ್ನಕ್ ಹೋಗುದು, ಪಾಕಿಸ್ತಾನ ಕರಿಲಾರ್ದೆ ಬಿರಿಯಾನಿ ತಿನ್ನಕ್ ಹೋಗಿದ್ರಿ ಹಿಂದಕ್ಕೆ ಏನು, ಈಗ ಮ್ಯಾಚ್ ಆಡಕ್ ಮಾಡಿದಿರಿ. ನಮ್ಮ ವಿರುದ್ಧ ಅದ ನೋಡಿ, ನಮ್ದು ಪಾಕಿಸ್ತಾನ ಜೊತೆ ನಮ್ಮ ಸಂಬಂಧ ಕಟ್ಟಾಗ್ಬೇಕು. ಯಾಕಂದ್ರೆ ಅವರು ನಮ್ಮ ಜನರನ್ನ, ನಿರಪರಾಧಿಗಳನ್ನ, ಮುಗ್ಧ ಜನರನ್ನ ಕಾಶ್ಮೀರದಲ್ಲಿ ಹತ್ಯೆ ಮಾಡಿದ್ದಾರೆ. ಇವ್ರು ಕೂಡ ಏನು ಕ್ರಿಕೆಟ್ ಮ್ಯಾಚ್ ಆಡ್ತೀರಿ ನೀವು? ಗೆಲ್ಲೋದು ಸೋಲೋದು ಎರಡನೇ ಮಾತು. ಅವ್ರ ಜೊತೆ ಕ್ರಿಕೆಟ್ ಮ್ಯಾಚ್ ಆಡೋದೇ ತಪ್ಪು ಇವತ್ತೊಂದು ದಿವಸ. ಈ ಸಂದರ್ಭದಲ್ಲಿ ಎಲ್ಲವೂ ಆಗಿ ನಿರ್ಣಯ ಆಗುತ್ತಾನ ಇದು ಆಗ್ಬಾರ್ದು. ಇನ್ನ ಗಾಯ ಮಾತಿಲ್ಲ ಇವತ್ತು ದಿವಸ ಎಲ್ಲರದು. ಆ ಕುಟುಂಬಗಳಿಗೆ ಏನು ಅನಿಸ್ತದೆ? ಅವ್ರು ಕೂಡ ಮ್ಯಾಚ್ ಆಡಿದ್ರೆ ನಿಮಗೆ ಅವ್ರಿಗೆ ನೋವಾಗಿದ್ರಲ್ವಾ? ಇದು ತುಳಿಯಂಗಿಲ್ವಾ? ಅಮಿತ್ ಶಾ ಅವರ ಪುತ್ರ BCCI ಅಧ್ಯಕ್ಷ ಅದಲ್ಲ, ಮತ್ತೆ ಹೇಳುದು ಒಂದು, ಮತ್ತೆ ನಾವು ಹಂಗೆ ಅವ್ರ ಮೇಲೆ ಯುದ್ಧ ಮಾಡಿದೀವಿ, ಹಿಂಗೆ ಮಾಡಿದೀವಿ, ಮಾಡಿದೀವಿ, ಇದು ಮಾಡಿದೀವಿ ಎಲ್ಲಾನು ಕೂಡ ಘೋಷಣೆ ಮಾಡ್ಕೋತೀರಿ. ಇನ್ಯಾಕೆ ಮಾಡಕ್ ಹೋಗಿದ್ರಿ? ನಮ್ದು ಪ್ರಬಲವಾದ ವಿರೋಧ ಅದು. ಅವ್ರ ಜೊತೆ ಆಟ ಆಡುವಂಥದ್ದು. ಈಗ ಆ ಜನರಿಗೆ ಏನು ಪಾಪ ಮೊನ್ನೆ ಪ್ರಾಣ ಕಳ್ಕೊಂಡಿದ್ದಾರೆ, ಸಿಂಧೂರ್ ಏನು ಕುಂಕುಮ ವಿಷಯ ಹಾಕಿದೆ, ಆ ಕುಟುಂಬಗಳಿಗೆ ಇವತ್ತು ಅಪಮಾನವನ್ನು ಮಾಡಿದಿರಿ ನೀವು. ಅವ್ರಿಗೆ ಮತ್ತಷ್ಟು ನೋವನ್ನು ಸೃಷ್ಟಿ ಮಾಡಿದಿರಿ ಇವ್ರು ಕೂಡ ಮಾತಾಡುವಂಥದ್ದು.